ಯೆಶಾಯ ಗ್ರಂಥವು 60ನೇ ಅಧ್ಯಾಯ 1-3. ಏಳು ಪ್ರಕಾಶಿಸು, ಹೇಳು ಪ್ರಕಾಶಿಸು, ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಆಮೆನ್. ಏನಾಗೈತೆ ಅಂತ? ನಿನಗೆ ಬೆಳಕು ಬೆಳಕು ಬಂದೈತೆ. ನೀನು ಏನಾಗಬೇಕು? ಎದ್ದೇಳ್ಬೇಕು, ನೀನು ಪ್ರಕಾಶಿಸಬೇಕು. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ, ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು. ಆಮೆನ್. ನಿನ್ನ ಮೇಲೆ ಏನಾಗೈತೆ? ಯೆಹೋವನು ಉದಯಿಸುವನು. ಆಮೆನ್. ಹಲ್ಲೆಲೂಯಾ. ನೋಡ್ರಿ, ಯಾವಾಗಾದ್ರೂ ದೇವರ ಬೆಳಕು ಬಿದ್ದೈತು, ಏನಂತ ಹೇಳ್ತಾನೆ ಗೊತ್ತಾ? ಹೇಳಿನ್ನ, ಎದ್ದಾಳಿನ್ನ, ನಿನ್ನ ಮೇಲೆ ಏನ್ ಬಿದ್ದೈತೆ? ಬೆಳಕು ಬಂದೈತೆ. ಬೆಳಕು ಬಂದು ನಮ್ಮ ಮೇಲೆ ಉದಯಿಸಿದ್ರು ಇನ್ನ ನಾವು ನಿದ್ದೆ ಮಾಡೋದು ಸ್ಥಿತಿನಾಗಿದ್ದೀವಿ ಅಂತ ಏನರ್ಥ? ಆ ಬೆಳಕನ್ನ ನಾವು ಅನುಭವಿಸ್ತಿಲ್ಲ, ಆ ಬೆಳಕನ್ನ ನಾವು ಸ್ವೀಕರಿಸ್ತಿಲ್ಲ. ದೇವರ ಪ್ರಸನ್ನತೆ ನಮ್ಮ ಮೇಲೆ ಬರ್ತಿರುವಾಗ ದೇವ್ರ ಏನಂತ ಹೇಳ್ತಾನೆ ಗೊತ್ತಾ? ಎದ್ದೇಳು. ಫಸ್ಟ್ ಹೇಳ್ತಿರೋ ಮಾತೇನು ಹೇಳು? ಎದ್ದೇಳಿನ ಸಾಕು. ಸತ್ತಿರೋ ಸ್ಥಿತಿನಾಗಿದ್ರೆ ಸಾಕು, ಬಿದ್ದಿರೋ ಸ್ಥಿತಿನಾಗಿರೋದು ಸಾಕಿನ್ನ. ಎದಕ್ಕ ಅಂದ್ರೆ ನಾನು ನಿನ್ನ ಮೇಲೆ ಉದಯಿಸ್ತಾ ಇದ್ದೀನಿ. ಆಮೇನ್. ನಾನು ನಿನ್ನ ಮೇಲೆ ಉದಯಿಸ್ತಾ ಇದ್ದೀನಿ. ನೀನು ಏನಾಗಬೇಕು ಗೊತ್ತ? ಇವಾಗ ಎದ್ದಾಳ್ಬೇಕು, ಎದ್ದು ನಿಂತ್ಕೋಬೇಕು. ಅದಕ್ಕೆ ಪ್ರಕಟಣೆ ಕಂದ ಕೂಡ ಒಂದು ಮಾತು ಹೇಳ್ತಾನ, ನೀನು ಬದುಕಿದೆ ಅಂತ ನೀನು ಅನ್ಕಂತಿದ್ದ, ನೀನು ಸತ್ತಿರೋ ಸ್ಥಿತಿನಲ್ಲಿ ಇದೀನಿ ಅಂತ ಹೇಳ್ತಾನೆ. ಬದುಕಿದೆ ಅಂತ ನೀನು ಅನ್ಕಂತಿದ್ದಿ, ಜೀವಂತವಾಗಿದೆ ಅಂತ ನೀನು ಅನ್ಕಂತಿದ್ದಿ. ಅಂದ್ರೆ ಏನು? ಆತ್ಮೀಯತೆಯಲ್ಲಿ. ಬಟ್ ಆತ್ಮೀಯ ಜೀವಿತದಲ್ಲಿ ನೀನಾಗಿ ಗೊತ್ತಾ? ಸತ್ತಿರೋ ಸ್ಥಿತಿನಲ್ಲಿ ಇದೆಯಾ ಅಂತ ಹೇಳ್ತಾನೆ. ಅದಕ್ಕೆ ದೇವ್ರಂತ ಗೊತ್ತಾನ, ನಿನ್ನ ಮೇಲೆ ನಾನು ಉದಯಿಸ್ತಾ ಇದ್ದೀನಿ. ಇವ ನೀನೇನಾಗ ಗೊತ್ತಾ? ಎದ್ದಾಳು, ಎದ್ದು ನಿಂತ್ಗ. ಏನು ಮಾಡ್ಬೇಕು ಗೊತ್ತಾ? ನೀನು ಪ್ರಕಾಶಿಸ್ಬೇಕಂತ ಹೇಳ್ತಾನೆ. ಹೇಳು, ಪ್ರಕಾಶಿಸು. ಹೆಂಗೆ ಪ್ರಕಾಶಿಸ್ಬೇಕಪ್ಪ ಅಂತ ಹೇಳಿದ್ರೆ, ನಿನ್ನ ಒಂದು ಮುಖ ಪ್ರಸನ್ನತೆ ಅನೇಕರಿಗೆ ಕಾಣಬೇಕು. ಹೆಂಗೆ ಕಾಣಬೇಕಂದ್ರೆ ನಿನ್ನ ಸ್ವಭಾವಗಳಲ್ಲಿ ಕಾಣಬೇಕು. ಮತ್ತೆ ಸುವಾರ್ತೆ ಕೂಡ ಒಂದು ಮಾತು ಏನಂತ ಹೇಳ್ತಾನೆ ಗೊತ್ತಾ? ನೀನು ಪ್ರಕಾಶಿಸು. ಹೆಂಗೆ ಪ್ರಕಾಶಿಸ್ತೀಯ ಅಂತ ಹೇಳಿದ್ರೆ, ನೀನು ಜೀವಿಸ್ತಿರೋ ಜೀವಿತಗಳು, ನೀನು ನಡೀತಿರೋ ಜೀವಿತಗಳು ಹೆಂಗದಾವಲ್ಲ, ದೇವ್ರಿಗೆ ಇಷ್ಟಾನುಸಾರ ನೀನು ಜೀವಿಸ್ತಿಯಲ್ಲ, ಅವಾಗ ನೋಡಿ ಏನು ಮಾಡ್ತಾರೆ ಗೊತ್ತಾ? ತಂದೆನ ಕೊಂಡಾಡ್ತಾರೆ. ಆಮೇನ್. ಹೆಂಗೆ ಜೀವಿಸ್ಬೇಕಂತ ನಾವು? ದೇವ್ರನ್ನ ಮಹಿಮೆ ಪಡಿಸುವಂಥ ಜೀವಿತಗಳು ನಾವು ಜೀವಿಸ್ಬೇಕಂತ. ದೇವ್ರ ಮಹಿಮೆ ಪಡಿಸುವಂಥ ಜೀವಿತಗಳು ಯಾವಾಗ ಜೀವಿಸ್ತೀವಿ? ಸತ್ತಿರ ಸ್ಥಿತಿನಲ್ಲಿ ಇದ್ದಾಗ ನಾವು ಹೆಂಗೆ ಜೀವಿಸೋಕ್ಕಾಗ್ತೈತೆ? ನಮ್ಮನ್ನು ನೋಡಿ ಅನೇಕರು ದೇವ್ರನ್ನ ಕೊಂಡಾಡ್ಬೇಕಂದ್ರೆ ನಾವು ಪ್ರಕಾಶಿಸ್ಬೇಕಲ್ಲ. ನಾವು ಪ್ರಕಾಶಿಸ್ರಲ್ಲ ದೇವ್ರನ್ನ, ಅವರು ದೇವ್ರನ್ನ ಕೊಂಡಾಡೋದು, ಅಯ್ಯೋ ಎಂಥ ವ್ಯಕ್ತಿಯಪ್ಪ, ಹೆಂಗಿದ್ದಪ್ಪ, ಇವಾಗ ಏ ರೀತಿಯಾಗಿ ಚೇಂಜ್ ಆಗಿ ನಡೀತದಾರಪ್ಪ, ಇವ್ರು ಎಷ್ಟು ಪರಿವರ್ತನೆ ಚೆಂದಾರಪ್ಪ, ಎಷ್ಟು ಇವ್ರನಲ್ಲಿ ಚೇಂಜಸ್ ಬಂದೈತಪ್ಪ ಅಂತೇಳಿ, ಇದು ಮಾಡಿರೋ ಕಾರ್ಯ ದೇವರೇ ಅವ್ರ ಪಟ್ಟ ಮಾಡೋಣ. ಇವ್ರ ಜೀವಿತಗಳೇ ದೇವ್ರು ಇಷ್ಟವರೆಗೆ ಮಾಡಿಸ್ತಾನಂದ್ರೆ ನಮ್ಮ ಜೀವಿತ ಕೂಡ ಮಾಡಿಸ್ತಾನಲ್ಲ. ಯಾರನ್ನ ಮಹಿಮೆ ಪಡಿಸ್ತಾರ? ಅವರು ದೇವರನ್ನ ಮಹಿಮೆ ಪಡಿಸ್ತಾರ. ಅದನ್ನ ನಾವು ಗ್ರಹಿಸ್ಬೇಕು. ನಾವು ಎದ್ದಾಳಿಲ್ಲ ಅಂದ್ರೆ, ಇವಾಗ ಸೂರ್ಯ ಇರ್ತಾನ, ಸೂರ್ಯ ಬೆಳಕು ಕೊಡ್ತಾನ, ಚಂದ್ರ ಬೆಳಕು ಕೊಡೋದಿಲ್ಲ. ಚಂದ್ರಗ ಯಾರ ಕಾಂತಿ ಬೀಳ್ಬೇಕು? ಸೂರ್ಯನ ಕಾಂತಿ ಚಂದ್ರ ಮೇಲೆ ಬಿದ್ದಾಗ ಚಂದ್ರ ಬೆಳಕು ಕೊಡ್ತಾನೆ ಭೂಮಿಗೆ, ಹೌದಲ್ಲ? ಚಂದ್ರ ತನ್ನಟಿಗೆ ತಾನೇ ಪ್ರಕಾಶಿಸೋದಿಲ್ಲ. ಸೂರ್ಯನ ಬೆಳಕು ಯಾವಾಗಾದ್ರೂ ಚಂದ್ರನ ಮೇಲೆ ಬೀಳುತ್ತೋ ಅವಾಗ ಈ ಚಂದ್ರ ಬೆಳಗುತ್ತಾನೆ. ಅದೇ ರೀತಿಯಲ್ಲಿ ಭೂಮಿ ಕೂಡ, ಇವಾಗ ಭೂಮಿಗೆ ಪ್ರಕಾಶಿಸೋದು ಯಾರು? ಸೂರ್ಯನು. ಡೈರೆಕ್ಟಾಗಿ ಸೂರ್ಯ ಪ್ರಕಾಶವು ಭೂಮಿ ಮೇಲೆ ಬೀಳುತ್ತದೆ. ಇವಾಗೆಲ್ಲ ಬೆಳಕು ಬಂದೈತೆ. ಎದಕ್ಕೆ ಬೆಳಕು ಬಂದೈತೆ? ಇವಾಗೆಲ್ಲ ಬೆಳಕು ಅದಕ್ಕೆ ಐತೆ. ಸೂರ್ಯ ಬೆಳಕು ನಮ್ಮ ಮೇಲೆ, ಭೂಮಿ ಮೇಲೆ ಬಿದ್ದೈತೆ కాబట్టి ಬೆಳಕೈತೆ. ಈ ಭೂಮಿ ತಿರುಗ್ತೈತೆ. ಯಾವಾಗಾದ್ರೂ ತಿರುಗಿ ಆ ಕಡೆ ಮಗ ಮಾಡ್ಕೊಂತತ್ತು, ತಿರುಗ್ತೈತೆ. ಹಿಂಗೆ ತಿರುಗಿ ಆ ಕಡೆ ಮಾಡ್ಕೊಂಡಾಗ ಏನತ್ತೆ? ಸೂರ್ಯ ಬೆಳಕು ಇದ್ರ ಮೇಲೆ ಬೀಳೋದಿಲ್ಲ, ಕತ್ತಲಾಗ್ತದೆ. ಹೌದಾ? ಇವಾಗ ಹಿಂಗೆ ಐತಿ. ಇವಾಗ ಹಿಂಗೆ ಇದು ಸೂರ್ಯ ಅನ್ಕೋ, ಇದು ಭೂಮಿ ಅನ್ಕೋ, ಇವಾಗ ಹಿಂಗೆ ಐತಿದು. ಇವಾಗ ಬೇಸ್ ಹಿಂಗೆ ಬೆಳಗತ್ತೆ ಸೂರ್ಯಕಾಂತಿ. ಇವಾಗ ಇದು ರೌಂಡ್ ತಿರುಗತ್ತೆ, ಹಿಂಗೆ ಭೂಮಿಗೆ ತಿರುಗತ್ತೆ. ಇವಾಗ ಆ ಕಡೆ ತಿರುಗಿಬಿಟ್ಟದ ಅದು. ಇಲ್ಲಿ ಬೆಳಕು ಬರ್ತದೆ, ಇಲ್ಲಿ ಕತ್ತಲಾಗತ್ತೆ. ಅದಕ್ಕೆ ಕತ್ತಲಾಗತ್ತೆ ನಮಗೆ. ಇಲ್ಲಿ ಬೆಳಕು ಬೀಳ್ತೈತೆ. ಅಂದರೆ ಬೇರೆ ದೇಶದಾಗ ಬೆಳಕಿರ್ತದೆ, ಇಲ್ಲಿ ಕತ್ತಲಿರ್ತೈತೆ. ಅಂದರೆ ಇದು ಏನಾಗೈತೆ? ಆ ಕಡೆ ತಿರುಗಿಬಿಡುತ್ತೆ. ಆ ಕಡೆ ತಿರುಗಾಕ ಯಾವಾಗಾದ್ರೂ ಸೂರ್ಯನಿಗೆ ಮಕ ಆಪೋಸಿಟ್ ಮಾಡ್ಕೊಂಡ್ಬಿಟ್ಟೈತು, ಆ ಕಡೆ ಏನಾಗೈತೆ? ಕತ್ತಲಾಗತ್ತೆ. ಅಂದರೆ ನೀನು ದೇವರು ಇವಾಗ ಬೆಳಕು, ಆತ ನಮ್ಮ ಮೇಲೆ ಉದಯಿಸ್ತದನ. ನೀನು ಆತನ ಕಡೆ ತಿರುಗಿ ಅಂದರೆ ಆತನ ಕಾಂತಿ ನಿನ್ನ ಮೇಲೆ ಬೀಳ್ತೈತೆ. ನೀನು ಆತನ ಮರಗಾಗಿ ಅಂದ್ಕ ಏನಾಗ್ತದೆ? ಆತನ ಕಾಂತಿ ನಿನ್ನ ಮೇಲೆ ಬೀಳ್ತೈತ? ಆ ಕಾಂತಿ ನೀನು ಅನುಭವಿಸ್ತೀಯ? ಆ ಶಕ್ತಿ ನೀನು ಅನುಭವಿಸ್ತೀಯ? ಆಗೋದಿಲ್ಲ. ಭಾರಿ ಮಂದಿ ಅದೇ ಮಾಡೋದು. ಮತ್ತೆ ದೇವರು ಉದಯಿಸ್ತದನ, ಆತ ನಮ್ಮ ಮೇಲೆ ಪ್ರಕಾಶಿಸ್ಬೇಕಂತ ಆಸೆ ಪಡ್ತದನ. ಆದ್ರೆ ನಾವೇನು ಮಾಡ್ತಾ ಇದೀವಿ ಹೇಳು?
ದೇವ್ರಿಗೆ ಮರಗಾಗ್ತದೆ, ದೇವ್ರಿಗೆ ದೂರ ಆಗ್ತದೆ. ನಾವು ದೇವ್ರಿಗೆ ದೂರ ಆಗಿ, ನಾವು ದೇವ್ರಿಗೆ ಮರಗಾಗಿ ಆತನ ಮುಖ ಪ್ರಸನ್ನತೆ ನಾವು ಅನುಭವಿಸ್ತಿಲ್ದಂಗಿದ್ದಾಗ ನಾವು ಬಲಹೀನರಾಗ್ತೀವಿ. ಅದಕ್ಕೆ ಹೇಳ್ತಾನ, ನೀನು ಬಲಹೀನರಾಗಿ ಎದ್ದಾಳು, ಎದ್ದು ನಿಂತ್ಕ, ಪ್ರಕಾಶಿಸಬೇಕು. ನೀನು ಎದಕ್ಕೆ ಪ್ರಕಾಶಿಸ್ಬೇಕು ದೇವಾ? ನೀನು ಅನೇಕರ ಮುಂದೆ ನೀನು ಪ್ರಕಾಶಿಸಿದ್ರೆ ಅವರು ನಿನ್ನ ನೋಡಿ ನನ್ನ ನಾಮನ ಮಹಿಮೆ ಪಡಿಸ್ತಾರ. ಆಮೆನ್, ಹಲ್ಲೆಲೂಯಾ. ಆತನ ಮಹಿಮೆಗಾಗಿ ನಾವು ಪ್ರಕಾಶಿಸ್ಬೇಕಂತ. ಹೋಗ್ಲಿ ನಮ್ಮಲ್ಲಿ ಏನೇನು ಶಕ್ತಿ ಐತಾ? ಇಲ್ಲ, ಎಲ್ಲ ಆತ ಕೊಡ್ತೀನಂತ. ನಾನು ನಿನ್ನ ಉದಿಸೋದು ನಾನೇಪ್ಪ, ನಿನ್ನ ಮೇಲೆ ನಿನಗೆ ಶಕ್ತಿ ಕೊಡೋದು ನಾನೇ, ಕೃಪೆ ಕೊಡೋದು ನಾನೇ, ಬಲ ಕೊಡೋದು ನಾನೇ, ಧೈರ್ಯ ಕೊಡೋದು ನಾನೇ, ಲಾಸ್ಟಿಗೆ ನಿನಗೆ ಸಪೋರ್ಟಾಗಿ ನಿಂತ್ಕೊಳೋದು ನಾನೇ. ಎಂಥ ಶಕ್ತಿ ಇರಲಿ, ಅದಕ್ಕಿಂತ ಉನ್ನತವಾದ ಶಕ್ತಿನ ನಿನ್ನಲ್ಲಿ ತುಂಬಿಸ್ತೀನಿ. లోకంలో ఉన్నవాడు కంటేను మనలో ఉన్నవాడు గొప్పవాడు. ಆಮೆನ್. ಅವು ನಮ್ಮನ್ನು ಎದುರಿಸಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಮ್ಮಲ್ಲಿರೋನು ಅಧಿಕ ಬಲವಂತನು. ಅಷ್ಟು ಕೃಪೆ ಕೊಟ್ಟು ನಾನು ಇನ್ನು ಮೇಲೆ ಉದಯಿಸ್ತೀನಪ್ಪ ಅಂತ ಹೇಳಿದ್ರು ಕೂಡ ನಾವು ಇನ್ನೂ ದೇವರಿಗೆ ದೂರ ಹಾಕಂತ, ಇನ್ನೂ ನಾವು ಬಲಹೀನರಾಕಂತ, ಇನ್ನೂ ನಾವು ದೇವರಿಗೆ ಸನ್ನಿಹಿತರಾಗಿಲ್ದಂಗಿಲ್ಲ ಅಂದರೆ ನಾವು ಯಾವಾಗ ಉದಯಿಸ್ತೀವಿ? ಯಾವಾಗ ನಾವು ಪ್ರಕಾಶಿಸ್ತೀವಿ? ಯಾವಾಗ ನಾವು ದೇವ್ರ ನಾಮನ ಮಹಿಮೆ ಪಡಿಸ್ತೀವಿ? ಅದಕ್ಕೆ ನೋಡ್ರಿ, ನಮ್ಮ ಸಾಬಾಸು ಕೂಡ ಹೆಂಗಿರ್ಬೇಕಪ್ಪ ಅಂತಂದ್ರೆ, ಎಲ್ಲರೂ ನಾರ್ಮಲ್ ಆಗ ಜೀವಿಸ್ತದ್ರಲ್ಲ, ಆತ್ಮ ಸಂಬಂಧವಾಗಿ ಎಲ್ಲರೂ ಜೀವಿಸ್ತಾರೆ. ಅಂತರ ಜೊತೆಗೆ ನಾವು ಹಂಗೆ ಇರ್ತೀವಿ. ಯಾಕಂದ್ರೆ ಅವರು ಆತ್ಮೀಯತೆ ಅಲ್ಲೇವರೆಗೆ ಇರ್ತದೆ. కాబట్టి ನಮಗೇನು ಅನಿಸುತ್ತೆ ಗೊತ್ತಾ, ಅವ್ರ ಆತ್ಮೀಯ ಜೀವಿತಗಿನ ನಮ್ಮ ಆತ್ಮೀಯ ಜೀವಿತ ಬೆಟರ್ ಅನಿಸ್ತದೆ. ಅವಾಗ ಏನು ಅನಿಸುತ್ತೆ ಹೇಳಿ, ನಮ್ಮ ಆತ್ಮೀಯ ಜೀವಿತ ಅಲ್ಲೇವರೆಗೆ ಇರ್ತದೆ. ಹಂಗಲ್ಲ, ಓಡ್ತಿರ್ತಾರೆ ನೋಡು, ಗುರಿಯೋದ್ದಕ್ಕೆ ಓಡ್ತಿರ್ತಾರೆ ನೋಡು. ಗುರಿಯೋದ್ದಕ್ಕೆ ದರ್ಶನ ಇಟ್ಕೊಂಡು ಗುರಿಯೋದ್ದಕ್ಕೆ ಓಡ್ತಿರೋರು ಸಾವಾಸದಲ್ಲಿ ನೀನು ಎದೆಯನ್ಕೋ, ನೀನು ಕೂಡ ಓಡ್ಬೇಕು ಅನಿಸುತ್ತೆ. ಆಮೇನ್. ನಾನು ಓಡ್ಬೇಕು, ನಾನು ಆ ಗುರಿ ಮುಟ್ಟಬೇಕು, ನಾನು ಅದನ್ನ ಸಾಧಿಸ್ಕೋಬೇಕು. ಅದಕ್ಕೆ ಹೇಳ್ತಾನೆ ಪೌಲು, ನಾನು ಹೋರಾಡಿನಿ, ತುದ ಮುಟ್ಟಿನಿ, ನನ್ನ ವಿಶ್ವಾಸನ ಕಾಪಾಡ್ಕೊಂಡಿನಿ, ನನ್ನ ಸಲಗ ನೀತಿ ಕಿರೀಟ ಸಿದ್ಧವಾಗೈತೆ. ಅದಕ್ಕೆ ಪೌಲು ಹೇಳ್ತಾನ, ತಿಮೋತಿ ಕೂಡ ಹೇಳ್ತಾನ, ತಿಮೋತಿ ನಾನು ಹೆಂಗೆ ಓಡಿನೋ ನೀನು ಕೂಡ ಹಂಗೆ ಓಡು. ಮುಸ್ಲಮ್ಮ ಮುಚ್ಚಟ್ಟೆಗಳು ಇಟ್ಕೋಬೇಡ, ಇದು ಮಾಡ್ಕೊಂತೀರ, ಟೈಮ್ ವೇಸ್ಟ್ ಮಾಡಬೇಡ. ಆತ್ಮ ಸಂಬಂಧವಾಗಿ ನೀನು ಓಡು, ಆತ್ಮ ಸಂಬಂಧವಾಗಿ ನೀನು ಓಡಪ್ಪ. ಗುರಿ ಮುಟ್ಟಬೇಕು. ನೀನು ಕರೆದಿರೋ ದರ್ಶನ ಏನು, ಪಿಲುಪೇನು, ಎದಕ್ಕಾಗಿ ದೇವ್ರು ನಿನ್ನ ಆರಿಸ್ಕೊಂಡನ, ಎದಕ್ಕಾಗಿ ಕತ್ತಲಿದ್ದ ನಿನ್ನ ಕರೆದನ, ಎದಕ್ಕಾಗಿ ರಕ್ಷಣದಲ್ಲಿ ನಡೆಸನ. ನಿನ್ನ ಮೇಲೆ ಒಂದು ಉನ್ನತವಾದ ಪ್ರಣಾಳಿಕೆ ಐತೆ. ಪ್ರತಿಯೊಬ್ಬರ ಮೇಲೆ ಉನ್ನತವಾದ ಒಂದು ದರ್ಶನ ಐತೆ. ದೇವರಿಗೆ ಒಂದು ಉನ್ನತವಾದ ಪ್ರಣಾಳಿಕೆ. ಜಗತ್ತು ಉತ್ಪತ್ತಿಗೆ ಮುಂಚೆನೆ ನೀನು ಆರಿಸ್ಕೊಂಡಿನಿ, ಎದಕ್ಕೆ ಆರಿಸ್ಕೊಂಡಿನಿ? ಉನ್ನತವಾದ ಪ್ರಣಾಳಿಕೆ ಐತೆ ನಿನ್ನ ಮೇಲೆ. ಅದು ನೆರವೇರ್ಬೇಕಂದ್ರೆ ಏನು ಮಾಡಬೇಕು? ನೀನು ಪ್ರಕಾಶಿಸಬೇಕು, ಓಡಬೇಕು. ನೀನು ಸತ್ಯರ ಸ್ಥಿತಿನಲ್ಲಿ ಇರಬಾರ್ದು, ಓಡುವಂಥವ್ರಾಗಿರ್ಬೇಕು. ಅದಕ್ಕೆ ಕೇಳ್ಬೇಕು ನಾವು, ಅಯ್ಯ ನನ್ನ ಮೇಲೆ ಉದಯಿಸಪ್ಪ, ನಾನು ಪ್ರಕಾಶಿಸ್ಬೇಕಂತ ಆಸೆ ಪಡ್ತೇವೆ. ಆದರೆ ಏನೋ ಬಲಹೀನತೆಗಳು ನನ್ನ ಹಿಂದೆ ಎಳಿತದವ, ನಾನು ಪ್ರಕಾಶಿಸ್ಬೇಕಾ, ನನ್ನ ಮೇಲೆ ಉದಯಿಸಯ್ಯ ಅಂತೇಳಿ ನೀನು ಹೃದಯಪೂರ್ವಕವಾಗಿ ಪಶ್ಚಾತ್ತಾಪಗಳಿಗೆ ದೇವ್ರನ್ನ ಕೇಳೋದಾದರೆ, ವಿರಿಗಿ ನಲಿಗಿನ ಹೃದಯನ ದೇವರು ಇಷ್ಟಪಡ್ತಾನೆ. ಖಚಿತವಾಗಿ ದೇವರು ದರ್ಶನ ಕೊಡ್ತಾನೆ. ಆತನ ನೀತಿ ಸೂರ್ಯನ ನಮ್ಮಲ್ಲಿ ಉದಯಿಸಕ್ಕೆ ಯಾವಾಗಲೂ ಸಿದ್ಧನಾಗದ. ನಾವೇನು ಮಾಡೋ ಗೊತ್ತಾ? ತಿರುಗಬೇಕಾದಂತಲ್ಲಿ ಯಾವಾಗಾದರೂ ಸೂರ್ಯ ಕಿರಣಗಳು ಇಲ್ಲಿ ಭೂಮಿ ಮೇಲೆ ಬೀಳ್ತಾವೋ ಅವಾಗೇ ಆಹಾರ ಉತ್ಪತ್ತಿ ಆಗ್ತದೆ, ಹೌದಾ ಇಲ್ಲ? ಅವಾಗ ಫಲ ಕೊಡ್ತಾವ. ಮತ್ತು ನಮ್ಮ ಜೀವಿತಗಳು ಮತ್ತೆ ಅದಕ್ಕೆ ಹೇಳ್ತಾನೆ, ನಿನ್ನ ಮುಖ ಪ್ರಸನ್ನತೆ ನಮ್ಮ ಮೇಲೆ ಬೀಳಬೇಕು ಪ್ರಭಾ, ನಾವು ಮತ್ತೆ ಉದ್ಧಾರ ಆಗಬೇಕಂತ ಕೇಳ್ತಾರೆ. ಉದ್ಧಾರ ಆಗ್ಬೇಕು, ಮತ್ತೆ ನಾವು ಪ್ರಕಾಶಿಸ್ಬೇಕು, ಮತ್ತೆ ನಾವು ನಿಂತ್ಕೋಬೇಕು. ಪ್ರತಿಯೊಬ್ಬರು ಕೇಳೋಣ ಇವಾಗ, ಎಲ್ಲರೂ ಏಕ ಮನಸ್ಸುಗಳಿಗೆ ಎದ್ದಿರೋ ಸ್ಥಿತಿನಲ್ಲಿ ನಾನು ಇರಬೇಕೀಗ, ಮಕ್ಕೊಂಡಿರೋ ಸ್ಥಿತಿನಾಗ ನಾನು ಇರಬಾರ್ದು.